ಟ್ರಂಪ್ ಏಕಪಕ್ಷೀಯ ಘೋಷಣೆ ಕ್ರಮಗಳಿಗೆ ಇರಾನ್ ಇದೀಗ ಧಗಧಗ ಅಂತ ಇದೆ. ಟ್ರಂಪ್ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಸಿಡಿದ ಇರಾನ್. ಟ್ರಂಪ್ ಏಕಪಕ್ಷೀಯ ಘೋಷಣೆ, ಟ್ರಂಪ್ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಸಿಡಿದ ಇರಾನ್. ಕದನ ವಿರಾಮದ ಮುಸುಕಿನಲ್ಲಿ ದಾಳಿಗೆ ಅಮೆರಿಕ ಸ್ಕೆಚ್ ಹಾಕ್ತಿದೆ. ಆದ್ರೂ ಸೋತು ಹೋದವರು ನಿರ್ಬಂಧ ಹೇರೋದೇನು ಅರ್ಥ ಇದೆಯಾ? ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಟಕ್ಕರ್ ಕೊಟ್ಟ ಇರಾನ್. ಈ ಮಧ್ಯೆ ಹಾರ್ಮುಜ್ ಜಲಸಂಧಿ ಬಳಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಓಂ ಕಡೆ ತೆರಳುತ್ತಿದ್ದ ನೌಕೆಗಳ ಮೇಲೆ ಇರಾನ್ನ ಐಆರ್ಜಿಸಿ ದಾಳಿ. ಹಾರ್ಮುಜ್ನಲ್ಲಿ ತೆರಳುತ್ತಿದ್ದ ಕಂಟೈನರ್ ಶಿಪ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಅದೃಷ್ಟವಶಾತ್ ಯಾವುದೇ ಸಿಬ್ಬಂದಿಗೆ ಪ್ರಾಣಾಪಾಯ ಇಲ್ಲ. ಹಾರ್ಮುಜ್ ದಾಟಲು ಇರಾನ್ ನೌಕೆಗಳಿಗೆ ಅನುಮತಿ ಇಲ್ಲ ಎಂದಿದ್ದ ಟ್ರಂಪ್ ಏಕಪಕ್ಷೀಯ ಘೋಷಣೆ ಕ್ರಮಗಳಿಗೆ ಇರಾನ್ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಏಕಪಕ್ಷೀಯ ನಿರ್ಣಯ ಒಂದು ರೀತಿಯಲ್ಲಿ ಟ್ರಂಪ್ನ ಹುಚ್ಚಾಟ ಇದೆಯಲ್ಲ. ಕದನ ವಿರಾಮ ಅಂದ್ರೆ ಹೇಗಿರುತ್ತೆ? ಟ್ರಂಪ್ ಒಬ್ಬರೇ ಘೋಷಿಸ್ಬಿಟ್ಟೆ ಆಗ್ಬಿಡುತ್ತಾ? ಅಮೆರಿಕ ದೇಶ ಒಂದೇ ಘೋಷಣೆ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಯುದ್ಧ ಇರೋದು ಯಾರ ಜೊತೆ? ಇರಾನ್ ಜೊತೆ. ಇರಾನ್ ಒಪ್ಪಿಗೆ ಇದೆಯಾ? ಅದಕ್ಕೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆಯಾ? ಯಾವುದೂ ಇಲ್ಲ. ಬಟ್ ಏಕಪಕ್ಷೀಯವಾಗಿ ಕದನ ವಿರಾಮ ಅಂತ ಹೇಳ್ತಾರೆ. ಇದಕ್ಕೆ ಇರಾನ್ ಕಿಡಿಯನ್ನ ಕಾರ್ತಾ ಇದೆ. ಇದ್ರ ಬಗ್ಗೆ ಮಾತುಕತೆಯನ್ನು ನಡೆಸಿಲ್ಲ, ಯಾವುದೇ ವಿಚಾರದ ಬಗ್ಗೆ ಕೇಳಿಲ್ಲ, ಹೇಳಿಲ್ಲ. ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಡೊನಾಲ್ಡ್ ಟ್ರಂಪ್? ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಮನ್ ಕಡೆಗೆ ಹೋಗ್ತಾ ಇದ್ದಂಥ ಹಡಗುಗಳ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಬಟ್ ಯಾರಿಗೂ ಸಹಿತ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಹಡಗು ಮಾತ್ರ ಅಲ್ಲಿ ನಾಶವಾಗಿರುವಂಥದ್ದು. ಹಾರ್ಮುಜ್ ಜಲಸಂಧಿ ಒಂದು ಕಡೆ ಬಂದು ಇದರಿಂದ ಸಾಕಷ್ಟು ನಷ್ಟ ಆಗ್ತಾ ಇದೆ. ಅದ್ರ ಜೊತೆಗೆ ಟ್ರಂಪ್ನ ಈ ಒಂದು ನಿರ್ಧಾರಗಳಿದಾವಲ್ಲ, ಒಂದು ಸ್ಪಷ್ಟವಾದಂಥ ನಿರ್ಧಾರಗಳೇ ಇಲ್ಲ. ಒಂದು ಕಡೆ ಅಮೆರಿಕ ಕದನ ವಿರಾಮ ಅನ್ನುತ್ತೆ, ಮತ್ತೊಂದು ಕಡೆ ಇರಾನ್ ಕದನ ವಿರಾಮ ಅನ್ನುತ್ತೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಹುಚ್ಚಾಟಗಳು ಟ್ರಂಪ್ದು. ಹಾಗಾಗಿ ಇರಾನ್ಗೆ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಟ್ರಂಪ್ಗೆ ಯುದ್ಧವನ್ನ ನಿಲ್ಲಿಸ್ಬಿಟ್ರೆ ಸಾಕು ಅನ್ನುವಂಥ ಸಿಚುವೇಶನ್ ಟ್ರಂಪ್ಗೂ ಇದೆ. ಇರಾನ್ ಹೇಗಾಗಿದೆ ಅಂತ ಅಂದ್ರೆ, ಈಗ ಅರ್ಧಂಬರ್ಧ ಜೀವ ಉಳಿದಿರೋ ಹಾವು ಥರ ಆಗ್ಬಿಟ್ಟಿದೆ. ದ್ವೇಷ ಇಟ್ಕೊಂಡು ಕಚ್ಚಕ್ಕೆ ಬರುತ್ತಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ ಇರಾನ್ನ ಪರಿಸ್ಥಿತಿ. ಏನಾದರೂ ನಾವು ಜಗ್ಗಲ್ಲ ಬಗ್ಗಲ್ಲ ಎಲ್ಲದಕ್ಕೂ ರೆಡಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಮುನ್ನುಗ್ತಾ ಇರುವಂಥದ್ದು. ಯಾಕಂದರೆ ಆಯತುಲ್ಲಾ ಖಮೇನಿ ಹತ್ಯೆ, ಅವರ ಕುಟುಂಬದ ಹತ್ಯೆ, ಇರಾನ್ ಮೇಲೆ ಆದಂಥ ಒಂದು ಶಾಲೆಯ ಮೇಲೆ ನಡೆದಂಥ ಒಂದು ಇಸ್ರೇಲೇನು ಒಂದು ದಾಳಿಯನ್ನು ನಡೆಸುತ್ತೆಲ್ಲ ಶಾಲೆಯ ಮೇಲೆ, ಅದರಿಂದ ಮಕ್ಕಳ ಮಾರಣ ಹೋಮ ಆಯಿತು. ಶಾಲೆ ಕಾಲೇಜುಗಳ ಮೇಲೆ ಅಟ್ಯಾಕ್ ಮಾಡಿದ್ರು, ಅಲ್ಲಿ ಮಕ್ಕಳ ಮಾರಣ ಹೋಮ ಆಯಿತು. ಎಷ್ಟೋ ಫ್ಯಾಮ್ಲಿಗಳು ಬೀದಿಗೆ ಬಂತು. ಎಷ್ಟೋ ಫ್ಯಾಮ್ಲಿಗಳಲ್ಲಿ ಎಷ್ಟೆಷ್ಟೋ ಜನಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂಥ ದಾಳಿ, ಟೆಹರಾನ್ ಮೇಲೆ ಅಮೆರಿಕ ನಡೆಸಿರುವಂಥ ದಾಳಿ, ಇದೆಲ್ಲವೂ ಒಂದು ಮಟ್ಟಿಗೆ ದೊಡ್ಡ ನಷ್ಟವನ್ನು ತಂದೊಡ್ಡಿದೆ ಇರಾನ್ಗೆ.